ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ರದ್ದಾಗಲಿ 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 ಬಿಜೆಪಿಯ ಜನಪರ ಹೋರಾಟಕ್ಕೆ ಚಂದ್ರ ಪುಂಡಾಟಿಕೆಗೆ ಸುಮಲತಾ ಅಂಬರೀಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರತಿಭಟನೆ ಭಾಗವಹಿಸುವಂತಹ ಎಲ್ಲ ಕಾರ್ಯಕರ್ತರ ಸ್ವಾಗತನ ಕೇಳಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ರದ್ದಾಗಲಿ 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 ನಿಮಿಷ. ಆ ಧರಣಿಗೆ ಆಗಮಿಸಿರುವಂತಹ ಮಂಡ್ಯ ಜಿಲ್ಲೆಯ ಮಾಜಿ ಸಂಸದರು ಸುಮಲತಾ ಅಂಬರೀಶ್ ಮೇಡಮ್ ಅವರು ಬಂದಿದ್ದಾರೆ. ಆ ಒಂದು ಈ ಕಾರ್ಯಕ್ರಮದ ಪರವಾಗಿ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮ ದೇಶವನ್ನ ನಾವು ಹೊರದೇಶದವರಿಗೆ ಚಿನ್ನದ ತಟ್ಟೆಯಲ್ಲಿ ನಾವುಗಳೇ ಒಬ್ಬೊಬ್ಬರಿಗೆ ದ್ರೋಹ ಬಗೆದು ಕೊಟ್ಟು ಆ ನಂತರ 200 ವರ್ಷ ಆಯ್ತು ನಮ್ಮ ದೇಶ ನಮಗೆ ವಾಪಸ್ ನಮ್ಮ ಕೈಗೆ ಸಿಗೋಕೆ ನಡೀತಾ ಇದೆ. ಅಂದ್ರೆ ನಾವು ಮತ್ತೆ ಸುಮ್ಮನೆ ಕೂತಿದ್ರೆ ಮತ್ತೆ ಅದೇ ಇತಿಹಾಸ ನಾವು ರಿಪೀಟ್ ಮಾಡಿ ನೋಡ್ಬೇಕಾಗಿ ಬರುತ್ತೆ. ಇದೊಂದು ಎಚ್ಚರಿಕೆ ವಿಷಯ ಮಾತ್ರ ಅಲ್ಲ, ನಾವು ಪ್ರತಿಯೊಬ್ಬರು ನಮ್ಮ ಭವಿಷ್ಯದಲ್ಲಿ ನಮ್ಮ ಮುಂದೆ ಏನಿದೆ ಅನ್ನೋದು ನಮ್ಮ ಕಣ್ಣು ಮುಂದೆ ತುಂಬಾ ಸ್ಪಷ್ಟವಾಗಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ನಾವು ಅದನ್ನ ಎಲ್ಲೋ ಮಿಸ್ ಮಾಡ್ತಾ ಇದೀವಿ, ತಿಳ್ಕೊಳ್ತಾ ಇಲ್ಲ. ನಾವು ಅದನ್ನ ನಾವು ಗಂಭೀರವಾಗಿ ತಗೊಳ್ತಾ ಇಲ್ಲ ಅನ್ನೋ ಒಂದು ವಿಚಾರ ನಾನು ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದು ನನಗೆ ನಿಮಗೆ ಅಥವಾ ಒಂದು ಪಕ್ಷಕ್ಕೆ ಒಂದು ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ಇವತ್ತಿನ ದಿನ ಈ ವಿಷಯವನ್ನ ನಾವು ಏನಾದ್ರೂ ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ, ನಾವು ಇದನ್ನ ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡುವಂತ ವಿಷಯ ಮಾಡಿದ್ರೆ ಮುಂದಕ್ಕೆ ನಮಗೆ ಯಾವ ರೀತಿ ಅಪಾಯ ಇದೆ ಅನ್ನೋದನ್ನ ಮಾತುಗಳಲ್ಲಿ ಹೇಳಕ್ ಬರಲ್ಲ. ಆವತ್ತು ತುಂಬಾನೇ ಲೇಟ್ ಆಗೋಗ್ಬಿಡುತ್ತೆ, ನಮ್ಮ ಕೈಯಿಂದ ಎಲ್ಲ ತಪ್ಪು ಹೋಗುತ್ತೆ. ಅದು ಆ ಸಂಸ್ಥೆಯ ವಿರುದ್ಧ ನಾವು ಅವರು ಬಂದು ಇದು ಈಗ ಆಸ್ತಿ ನಮಗ್ ಸೇರಿದ್ದು, ಈ ಸರ್ಕಾರ ನಮಗ್ ಕೊಟ್ಟಿದ್ದು, ಅಥವಾ ಇದು ನಮ್ಮ ಹೆಸರಲ್ಲಿದೆ ಅಂತ ನಾವೇ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತ ಅವರಾಗಿ ಅವರು ಬರೋದಾದ್ರೆ, ಅದರ ವಿರುದ್ಧ ನಮಗೆ ಕೋರ್ಟ್ಗೆ ಹೋಗೋ ಒಂದು ಅವಕಾಶವೂ ಇಲ್ಲ ಅಂತ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬೇಕು ಅನ್ನೋದು ನಾವು ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಇವತ್ತಿನ ದಿನ ಕುಳಿತಿರುವಂತ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಹಗರಣಕ್ಕೆ ಪ್ರತಿ ತಿಂಗಳು ಹೊತ್ತಿನ ವಾರಕ್ಕೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಒಂದಲ್ಲ ಒಂದು ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದೀವಿ. ದಲಿತ ಮೀಸಲಿಟ್ಟಿದ್ದಂತ ಹಣ ನಿಂತಾಗ ಗಲಾಟೆ ಮಾಡಿದ್ವಿ, ಅದು ಪ್ರತಿಭಟನೆ ಮಾಡಿದ್ವಿ. ವಾಲ್ಮೀಕಿ ಹಗರಣ ಮಾಡಿದಾಗ ಅದನ್ನ ದುರುಪಯೋಗ ಪಡಿಸ್ತಾ ಪ್ರತಿಭಟನೆ ಮಾಡಿದ್ವಿ. ಮೂಢ ಹಗರಣಕ್ಕೆ ಪ್ರತಿಭಟನೆ ಮಾಡಿದ್ವಿ. ಮೈಸೂರು ಚಲೋ ಕಾರ್ಯಕ್ರಮ ಮಾಡಿದ್ವಿ. ತಮಿಳುನಾಡಿಗೆ ನೀರು ಬಿಟ್ಟಾಗ ಕಾವೇರಿ ನೀರನ್ನ ಅದಕ್ಕೆ ಹೋರಾಟ ಮಾಡಿದ್ವಿ. ನಾವು ಏನೇ ಹೋರಾಟ ಮಾಡಿ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಈ ಸರ್ಕಾರ ಯಾವ ಮಟ್ಟಕ್ಕೆ ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದೆ ಅಂದ್ರೆ, ನಾವು 135, 136 ಸ್ಥಾನವನ್ನು ಹೊಂದಿದ್ದೀವಿ. ನೀವು ಏನೇ ಪ್ರತಿಭಟನೆ ಮಾಡಿದ್ರು ನಾವು ನಡ್ಕೊಳ್ಳೋದೇ ಈ ರೀತಿ, ನಾವು ಮಾಡೋದೇ ಈ ರೀತಿ, ನಾವು ನಡ್ಕೊಳ್ಳೋದು ಜನವಿರೋಧ ನೀತಿ ಅನ್ನೋದನ್ನ ಪ್ರತಿ ಹಂತದಲ್ಲೂ ಕೂಡ ಸಾಬೀತು ಮಾಡ್ಕೊಂಡು ಬಂದಿದೆ. ಬಂಧುಗಳು, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರುಗಳಾದ ಆರ್. ಅಶೋಕ್ ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ 3 ತಂಡಗಳಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ತಂಡಗಳನ್ನ ಮಾಡಿದೆ. ಅದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ತಿಂಗಳ 25ನೇ ತಾರೀಕಿಂದ ಪ್ರವಾಸವನ್ನ ಮಾಡಬೇಕು. ರೈತರ ಹತ್ರ ಅಹವಾಲನ್ನ ಸ್ವೀಕರಿಸಬೇಕು. ಯಾವ್ಯಾವ ಮಠ ಮಂದಿರಗಳ ಜಾಗ, ದೇವಸ್ಥಾನಗಳ ಜಾಗಗಳು ಎಲ್ಲೆಲ್ಲಿ ವಕ್ಫಾಸ್ತಿಯಾಗಿ ಚೇಂಜ್ ಆಗಿದೆ ಅಷ್ಟನ್ನು ಕೂಡ ರೈತರ ಪರವಾಗಿ, ಜನರ ಪರವಾಗಿ ನ್ಯಾಯ ದೊರಕಿಸಬೇಕು ಅಂತೇಳಿ ಒಂದು ಯೋಜನೆಯನ್ನ ರೂಪಿಸ್ಕೊಂಡಿದೆ. ಅದು